ಏನು ಸ್ಟ್ರಾಟಜಿ ಇರ್ಬೋದು ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ಈಗ ಬಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು ಉದ್ಘಾಟನೆಗೆ ಸ್ಟ್ರಾಟಜಿ ಏನಿರ್ಬೋದು ಅಂತ ಹೇಳಿ ಸ್ಟ್ರಾಟಜಿ ಒಂದು ವೋಟ್ ಬ್ಯಾಂಕ್ ಪೊಲಿಟಿಕ್ಸು. ವೋಟ್ ಬ್ಯಾಂಕ್ ಪೊಲಿಟಿಕ್ಸಲ್ಲಿ ಮುಸ್ಲಿಂ ಅಪೀಸ್ಮೆಂಟ್ ಎದ್ದು ಕಾಣ್ತಾ ಇದೆ. ಪ್ರತಿ ಸಲ ಅವ್ರು ಯಾವುದಾದ್ರೂ ಒಂದು ಡಿಸಿಷನ್ ತಗೊಂಡಾಗ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಹೆಚ್ಚಾಗಿ ಅವರು ಓಲೈಕೆ ಮಾಡಿ, ನೀವು ಹಿಜಾಬ್ ವಿಷಯದಲ್ಲಿ ಕಾಂಗ್ರೆಸ್ಸಿನ ನಿಲುವು, ಈಗಲೂ ಲೌಡ್ ಸ್ಪೀಕರಿನ ಸುಪ್ರೀಂ ಕೋರ್ಟಿನ ಆರ್ಡರ್ ಬಂದಾದ್ಮೇಲೂ ಯಾವುದೇ ಥರದ ಧ್ವನಿ ಆಂಪ್ಲಿಫೈಡ್ ಸೌಂಡ್ ಬರಬಾರ್ದು ಅಂತ ಹೇಳಾದ್ಲೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾದ್ಮೇಲೂ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಲೌಡ್ ಸ್ಪೀಕರ್ ಜಾಸ್ತಿ ಆಗಿದೆ. ಸೊ ಸರ್ಕಾರ ಮತ್ತು ಹೋರಾಟಗಾರರು, ಕನ್ನಡ ಹೋರಾಟಗಾರರು ಮುಸ್ಲಿಮ್ಸ್ಗೆ ಹೆದರ್ತಾರೆ, ಅವರ ಓಟ್ಗೋಸ್ಕರ ಅವ್ರು ಈ ಥರ ಮಾಡ್ತಾರೆ. ಎಸ್ಪೆಷಲಿ ಕನ್ನಡ ಹೋರಾಟಗಾರರು ಶಿವಾಜಿನಗರ್ ಟ್ಯಾಂಡ್ರಿ ರೋಡಲ್ಲಿ ಯಾವುದೇ ಥರದ ಉರ್ದು ಬೋರ್ಡ್ಗೆ ಕಪ್ಪು ಮಸಿ ಬೆಳೆಯೋದಿಲ್ಲ. ಕೇವಲ ಅಗ್ನಿ ರೋಡು, BVK ರೋಡು, ಮಾರ್ವಾಡಿ ಅಂಗಡಿಗಳಿಗೆ, ಜೈನ್ ಅಂಗಡಿಗಳಿಗೆ, ರಾಜಸ್ಥಾನ್ ಅಂಗಡಿಗಳಿಗೆ ಹೋಗಿ ಮಸಿ ಬೆಳೆಯೋದು. ಯಾಕಂದರೆ ಅವರಿಗೆ ತಾಕತ್ತು ದಮ್ಮು ಇಲ್ಲ. ನಾನು ಕೇಳುವ ಎಷ್ಟೋ ಸಲ ಪ್ರಶ್ನೆ ಕೇಳಿದ್ದೀನಿ ಹೋರಾಟಗಾರರಿಗೆ, ನಿಮಗೆ ಶಿವಾಜಿನಗರಲ್ಲಿ ಕನ್ನಡ ಮಾತಾಡ್ಸೋಕ್ಕಾಗೋದಿಲ್ವಾ? ಅವ್ರಿಗೆ ಕಲ್ಸೋಕ್ಕಾಗೋದಿಲ್ವಾ? ಕೇವಲ ಮಾರ್ವಾಡಿಗಳು, ಗುಜರಾತಿಗಳು, ಮರಾಠಿಗಳು ಮಾತ್ರ ನಿಮಗೆ ಕಣ್ಣಿಗೆ ಬೀಳ್ತಾರಾ? ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, JC ರೋಡಲ್ಲಿ ಹಬ್ಬದ ಪ್ರಯುಕ್ತ ಅವ್ರು ಹಾಕೊಂಡಿರ್ತಕ್ಕಂಥ ಉರ್ದುನೋ ಅರಬಿಕ್ಕೋ ಓದಕ್ಕೆ ಬರಲ್ಲ, ಅವರು ಅದನ್ನು ರಾರಾಜವಾಗಿ ಫುಲ್ ರೋಡನ್ನೇ ಮಾಡಿದ್ದಾರೆ. ಹೈಕೋರ್ಟ್ ಆರ್ಡರ್ ಇದೆ, ಬ್ಯಾನರ್ ಹಾಕಂಗಿಲ್ಲ ಅಂಥೇಳಿ, ಪ್ಲಾಸ್ಟಿಕ್ಕಿನ ಬ್ಯಾನರ್ ಹಾಕಂಗಿಲ್ಲ ಅಂತ ಹಾಕೊಂಡಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ, ನಾವು ಹಿಂದೂಗಳು ದಡ್ಡರಾಗಿ ಫ್ರೀಬಿಗೋಸ್ಕರ, ಬಹುಸಂಖ್ಯಾ ಹಿಂದೂಗಳು ಎಂಜಲ್ ಕಾಸ್ಗೋಸ್ಕರ ಒಂದು ಯಾವುದೋ ಒಂದು ಫ್ರೀ ಬರುತ್ತೆ ಅಂಥೇಳಿ ಈ ಸರ್ಕಾರವನ್ನು ಕೂಡಿಸಿದ್ದೀವಿ. ಈ ಸರ್ಕಾರ ಕೂಡಿಸಿರ್ಬೇಕಾದ್ರೆ ಅವ್ರದ್ದೇ ಅಧಿಕಾರ ಇದೆ. ಸೊ ಎವ್ರಿಥಿಂಗ್ ಇಸ್ ಬಾಯ್ಲಿಂಗ್ ಡೌನ್ ಟು ಅಪೀಸ್ಮೆಂಟ್. ಈ ಬಾರಿಯ ದಸರಾದಲ್ಲಿ ಪ್ರಶಾಂತ್ ಸಂಬರ್ಗ ಭಾಗವಹಿಸ್ತಾರೆ. ಪ್ರತಿ ವರ್ಷ ಹೋಗ್ತೀವಿ ದಸರಾ ಹಬ್ಬ ನೋಡಲಿಕ್ಕೆ. ಪ್ರತಿ ವರ್ಷ ಚಾಮುಂಡಿ ದೇವಿಗೆ ನಮಸ್ಕಾರ ಮಾಡಿ ಬರ್ತೀವಿ. ಪ್ಯಾಲೇಸನ್ನು ಲೈಟಿಂಗನ್ನು ನೋಡ್ತೇವೆ, ಪ್ರೊಸೆಷನನ್ನು ನೋಡ್ತೇವೆ. ಮಕ್ಕಳಿಗೆ ನಾವು ಅದನ್ನು ತೋರಿಸಿ ನಮ್ಮ ಸಂಸ್ಕೃತಿ, ನಮ್ಮದು ಹೇಗೆ ವಿಜಯೋತ್ಸವ ನಡೆಯುತ್ತೆ, ನಮ್ಮ ನಾಡು ನುಡಿ ಬಗ್ಗೆ ಹೇಳ್ಕೊಡೋದಂದ್ರೆ ಒಂದೇ ಇರೋದು. ಖಂಡಿತ ಹೋಗ್ತೀವಿ. ಏನು ಮೋದಿಯವರು ರೋಡ್ ಮಾಡಿದ್ದಾರೆ, 1.5 ಅವರಲ್ಲಿ ಹೋಗ್ತೀವಿ. ಬೆಂಗಳೂರು ಟ್ರಾಫಿಕ್ಕಿಗೆ ಈಸಿ ಇದೆ ಮೈಸೂರು ಹೋಗೋಕ್ಕೆ, ಹೋಗಿ ಬರ್ತೀವಿ. ನಾನು ಪ್ರತಿ ವರ್ಷ ಹೋಗ್ತೀನಿ. ಈ ವರ್ಷವೂ ನಾಡ ಹಬ್ಬಕ್ಕೆ ಬರ್ತಾ ಇದ್ದೀನಿ. ಆದರೆ ಬಾನು ಮುಷ್ತಾಕ್ ಅವರು ಇರೋ ಕಾರ್ಯಕ್ರಮಕ್ಕೆ ನಾನು ಬರೋದಿಲ್ಲ. ಅಲ್ಲಿ ಜಂಬೂ ಸವಾರಿಯನ್ನು ನೋಡ್ತೇನೆ, ಚಾಮುಂಡಿ ದೇವಿಗೆ ಹೋಗಿ ಆಶೀರ್ವಾದ ತಗೊತೇನೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.